30 TMC ನೀರಿನಲ್ಲಿ ಅದು 27 TMC ನೀರನ್ನು ಉಪಯೋಗ ಮಾಡ್ತಕ್ಕಂಥದ್ದಕ್ಕೆ ಗೇಟ್ ಹಾಕಲಿಕ್ಕೆ ನಮಗೆ ಟ್ರಿಬ್ಯುನಲ್ನಲ್ಲೇ ಅವಕಾಶ ಏನು ಕಲ್ಪಿಸಿಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ನಾವು ಮೊದಲನೇ ಹಂತದಲ್ಲಿ 30 TMC ನೀರನ್ನು ಶೇಖರಣೆ ಮಾಡಲಿಕ್ಕೆ ಇಲ್ಲ 27 TMC ನೀರನ್ನು ಶೇಖರಣೆ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ನಾವು DPRನ ಪ್ರಿಪೇರ್ ಮಾಡಿ ಕಳಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಏನೇನೋ ಅವ್ರ ಕಂಡೀಷನ್ ಹಾಕಿ ವಾಪಸ್ ಕಳಿಸಿದ್ದಾರೆ, DPRನ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ. ಅದು ಬಹುಶಃ ನಾಡಿನ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ನಾನು ಮತ್ತಿನ್ನೊಂದು ಬಾರಿ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ದೇವೇಗೌಡರು ಏನು ಸಲಹೆ ಕೊಟ್ಟಿದ್ದರು ಸರ್ಕಾರಗಳಿಗೆ, ನಮಗೆ ಟ್ರಿಬ್ಯುನಲ್ನಲ್ಲಿ ಏನು ಅನುಮತಿ ಕೊಟ್ಟಿದ್ದಾರೆ ಅದನ್ನು ಮಾಡಲಿಕ್ಕೆ ಏನು ಅವಕಾಶ ಇದೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ನೀರಿನ ಹಂಚಿಕೆ ನಮಗೆ ಟ್ರಿಬ್ಯುನಲ್ನಲ್ಲಿ ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಅಲಾಟ್ಮೆಂಟ್ ಆಯಿತು, ಅಲೋಕೇಶನ್ ಮಾಡಿದ್ರು 4 ರಾಜ್ಯಗಳಿಗೆ. ಅದನ್ನು ನಾವು ಮತ್ತೆ ಸುಪ್ರೀಂ ಕೋರ್ಟ್ನ ಮುಂದೆ ರಿವ್ಯೂ ಪಿಟಿಷನ್ ಹಾಕಿದ್ದು ನಾನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾವು ವಿರೋಧ ಮಾಡಿ. ಅದು 2018ಗೆ ನಾನು ಮತ್ತೆ ಮುಖ್ಯಮಂತ್ರಿ ಆದಾಗ 14.5 TMC ಹೆಚ್ಚುವರಿ ನೀರು ನಮಗೆ ಕೊಟ್ಟಿರೋದರಲ್ಲಿ ಹಂಚಿಕೆ ಆಗಿದ್ದರಂಥದ್ರಲ್ಲಿ ಆ 14.5 TMC ನೀರೇನಿದೆ ಅದರಲ್ಲಿ 4.5 TMC ನೀರನ್ನು ಬೆಂಗಳೂರಿಗೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನಮ್ಗೆ ಅವಕಾಶ ಇದೆ. ಆ ಮೇಕೆದಾಟು ಹತ್ರ ನಿರ್ಮಾಣ ಮಾಡ್ತಕ್ಕಂಥ ಜಲಾಶಯದಲ್ಲಿ ಆ ಹಿನ್ನೆಲೆಯಲ್ಲಿ ನಾವು ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ಪರಿಗಣಿಸೋದಾದರೆ ನಮಗೆ 23 TMC ನೀರನ್ನು ನಾವು ನಿಲ್ಲಿಸ್ಕೊಳ್ಳಿಕ್ಕೆ ಗೇಟನ್ನು ನಾವೀಗ ಹಾಕೊಂಡು ಮುಂದೆ ನೋಡೋಣ ಸೆಕೆಂಡ್ ಫೇಸಲ್ಲಿ ಆ 23 TMC ನೀರನ್ನು ಕಲೆಕ್ಟ್ ಮಾಡಿ 4.5 TMC ನೀರನ್ನು ನಮ್ಮ ಬೆಂಗಳೂರು ನಗರಕ್ಕೆ ಕೊಡ್ತಕ್ಕಂಥ ಒಂದು ಕಾರಣ ಹೇಳಿ 23 TMC ನೀರು ಶೇಖರಣೆಗೆ ಉಪಯೋಗ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಇದನ್ನು ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ತೀನಿ. ದೇವೇಗೌಡರು ಏನು ಹಲವಾರು ಪತ್ರಗಳನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹಿಂದಿನ ದಿನಗಳಲ್ಲಿ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಯನ್ನು ಉಪಯೋಗ ಮಾಡಿಕೊಂಡು ಎಷ್ಟು ಮಟ್ಟಿಗೆ ನಾವಿವತ್ತು ಆ ಮೇಕೆದಾಟನ್ನ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಪಾದಯಾತ್ರೆ ಮಾಡಿದ್ದಾರೆ ಈ ಸರ್ಕಾರದಲ್ಲಿ ಈಗಿನ ಮುಖ್ಯಮಂತ್ರಿಗಳು, ಅವರೇ ಮುಖಂಡತ್ವ ವಹಿಸಿ. ಬರೀ ನೀವು ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ಇಲ್ಲ ಕುಮಾರಸ್ವಾಮಿ ಪ್ರಧಾನಮಂತ್ರಿ ಹತ್ರ ಮಾಡಲಿ ಅಂತ ಹೇಳಿದ್ರೆ ಆಗಲ್ಲ. ಇಲ್ಲಿ ಟೆಕ್ನಿಕಲಿ ನಾವೇನು ಮಾಡಬೇಕು ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕಿಲ್ಲಿ, ರಾಜಕೀಯ ಅಲ್ಲ. ಮೊದಲನೇ ಹಂತದಲ್ಲಿ ಎಷ್ಟು ನಾವು ಕನ್ವಿನ್ಸ್ ಮಾಡಬೇಕಾಗ್ತದೆ, ನೀರನ್ನು ಶೇಖರಣೆ ಮಾಡ್ತೀವಿ, ಅದನ್ನು ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಉಪಯೋಗ ಮಾಡ್ಕೊಳ್ಳೋದು, ಹೆಚ್ಚುವರಿ ನೀರು ಇದ್ದಿದ್ದನ್ನು ತಮಿಳುನಾಡಿಗೆ ಬಿಡ್ತಕ್ಕಂಥದ್ದು. ಇಂಥ ಪರಿಸ್ಥಿತಿಗಳಲ್ಲಿ ಉಪಯೋಗ ಏನಿದೆ ಅದನ್ನು ಮನವರಿಕೆ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ನಮಗೆ 23 TMCದು ನಾವೇನಾದ್ರು ನೀರು ನಿಲ್ಲಿಸ್ತಕ್ಕಂಥ ತೀರ್ಮಾನ ಮಾಡಿ, ಇಲ್ಲ 27 TMC ನೀರನ್ನು ನಿಲ್ಲಿಸ್ತಕ್ಕಂಥ ತೀರ್ಮಾನ ಮಾಡಿ ನಾವು ಮುಂದೆ ಅರ್ಜಿ ಹಾಕೊಂಡಾಗ ನಮ್ಮ ಪರಿಸರ ಇಲಾಖೆ ಅವರೇನು ತೀರ್ಮಾನ ಕೊಡ್ತಾರೆ ಇನ್ನೂ ಗೊತ್ತಿಲ್ಲ ನನಗೆ. ಯಾಕೆಂದರೆ ಅಲ್ಲಿ ಆನೆಗಳು, ಹಲವಾರು ಪ್ರಾಣಿಗಳು ಇವತ್ತು ಬದುಕ್ತಾ ಇದ್ದಾವೆ. ಅದೆಲ್ಲ ಗಮನದಲ್ಲಿಟ್ಕೊಂಡು ನಾವೇನು ಮಾಡಬೇಕು ಅಂತಕ್ಕಂಥದ್ದನ್ನು ರಾಜಕೀಯ ಬಿಟ್ಟು ಈ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬರಗಾಲ, ಯಾವುದೋ ಒಂದು ದಿವಸ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಪತ್ರಿಕೆ ಹಾಕ್ಸ್ಕೊಂಡ್ರೆ ಆಗಲ್ಲ. ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ.